ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿರುವ ಅತ್ಯಂತ ಶ್ರೀಮಂತ ರಾಜ್ಯಗಳ ಬಗ್ಗೆ ತಿಳಿಯೋಣ. ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ. ಜನಸಂಖ್ಯೆಯ ಪರವಾಗಿ ಈಗ ನಾವು ಚೀನಾವನ್ನು ಹಿಂದಕ್ಕೆ ಇಟ್ಟು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಬದಲಾಗಿದ್ದೀವಿ. ಇನ್ನು ವಿಸ್ತೀರ್ಣದ ಪರವಾಗಿ ನೋಡಿದರೂ ಸಹ 7ನೇ ಅತಿ ದೊಡ್ಡ ದೇಶ ನಮ್ಮ ಭಾರತ. ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಆಚರಿಸುವ ಜನರು ಇದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ವಾಸ ಮಾಡ್ತಿದ್ದಾರೆ. ರಾಜ್ಯಗಳಾಗಿ ಬೇರೆಯಾಗಿದ್ದರೂ ಸಹ ನಾವೆಲ್ಲರೂ ಭಾರತೀಯರೆಂಬ ಭಾವನೆಯನ್ನು ಹೊಂದಿದ್ದೀವಿ. ಹಾಗಾದರೆ ಯಾವ ರಾಜ್ಯದಲ್ಲಿ ಜನರು ವಿಲಾಸವಂತವಾಗಿ ಐಷಾರಾಮಿ ಜೀವನವನ್ನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ? ಯಾವ ರಾಜ್ಯದಲ್ಲಿ ಹಣಕ್ಕೆ ಕೊರತೆ ಇಲ್ಲ? ಎಲ್ಲಿ ಜನರು ಸಂತೋಷವಾಗಿ ಬದುಕುತ್ತಿದ್ದಾರೆ? ಈ ವಿಷಯಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಯಾವುದಾದ್ರೂ ಒಂದು ಸರ್ವೆ ಮಾಡಬೇಕು ಅಂದರೆ ಆ ರಾಜ್ಯದಲ್ಲಿ ಎಷ್ಟು ಬಡತನ ಇದೆ, ಎಷ್ಟು ಜನ ಶ್ರೀಮಂತರಿದ್ದಾರೆ ಎಂಬುದನ್ನು ತಿಳಿಬೇಕು. ಆ ರಾಜ್ಯದ ಆರ್ಥಿಕ ಸ್ಥಿತಿ, ವ್ಯಾಪಾರ, ಆಸ್ತಿ, ಅದೇ ರೀತಿ ಇನ್ನೂ ಕೆಲವು ಅಂಶಗಳನ್ನು ಪರಿಗಣಿಸಿ ಈ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಆ ರಾಜ್ಯಗಳ GDPಯನ್ನು ಸಹ ಈ ಪಟ್ಟಿಗೆ ತಗೊಳ್ತಾರೆ. ಈ ರೀತಿ ಎಲ್ಲ ಅಂಶಗಳನ್ನು ಪರಿಶೀಲಿಸಿದ ನಂತರ ನಿಮ್ಮ ಮುಂದೆ 5 ಶ್ರೀಮಂತ ರಾಜ್ಯಗಳನ್ನು ತಂದಿದ್ದೀವಿ. ಮೊದಲಿಗೆ ಗುಜರಾತ್ ಬಗ್ಗೆ ತಿಳಿದುಕೊಳ್ಳೋಣ. ಗುಜರಾತ್ ಭಾರತದ ಅತಿದೊಡ್ಡ ರಾಜ್ಯಗಳಲ್ಲಿ ಒಂದು. ವಿಸ್ತೀರ್ಣದ ಪರವಾಗಿ ನೋಡಿದ್ರೆ ಇದು 1,96,024 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ವಿಸ್ತರಿಸಿದೆ. 990 ಮೈಲಿ ಕರಾವಳಿ ಪ್ರದೇಶವನ್ನು ಹೊಂದಿರುವ ಇದು ಭಾರತದ ಪಶ್ಚಿಮ ಭಾಗದಲ್ಲಿರುವ ಅತ್ಯಂತ ಮುಖ್ಯ ಮತ್ತು ಪ್ರಸಿದ್ಧ ರಾಜ್ಯ. ಗುಜರಾತ್ ನೈಸರ್ಗಿಕ ಸೌಂದರ್ಯಕ್ಕೆ, ಐತಿಹಾಸಿಕ ತಾಣಗಳಿಗೆ ಮತ್ತು ಅದ್ಭುತವಾದ ಆಹಾರಕ್ಕೆ ಹೆಸರುವಾಸಿಯಾಗಿದೆ. ಸಿಂಧೂ ಕಣಿವೆ ನಾಗರಿಕತೆಯ ಮೂಲಕ ಉಗಮವಾದ ರಾಜ್ಯ ಯಾವುದಾದ್ರೂ ಇದೆ ಅಂದರೆ ಅದು ಗುಜರಾತ್. ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ 50ಕ್ಕೂ ಹೆಚ್ಚು ಅವಶೇಷಗಳು ಗುಜರಾತ್ನಲ್ಲೇ ಸಿಕ್ಕಿವೆ. ಗುಜರಾತ್ನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಯಾರನ್ನಾದರೂ ಸುಲಭವಾಗಿ ಆಕರ್ಷಿಸಬಲ್ಲವು. ಪ್ರತಿ ಸ್ಥಳದಲ್ಲೂ ನಮಗೆ ಪವಿತ್ರವಾದ ಧಾರ್ಮಿಕ ಸ್ಥಳಗಳು ಕಾಣಿಸುತ್ತೆ. ಈ ರಾಜ್ಯದ ರಾಜಧಾನಿ ಗಾಂಧಿನಗರ. ಇಲ್ಲಿ ವಜ್ರಗಳು ಮತ್ತು ರತ್ನಗಳ ವ್ಯಾಪಾರವು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿದೆ. ಈಗ ವಜ್ರಗಳಿಗಾಗಿ ಒಂದು ಪ್ರತ್ಯೇಕ ರಾಜ್ಯ ಇದೆ ಅಂದರೆ ಅದು ಗುಜರಾತ್ ಮಾತ್ರ. ನಮ್ಮ ಭಾರತದಲ್ಲಿ ಕೇವಲ ಗುಜರಾತ್ನಲ್ಲಿ ಮಾತ್ರ ಹೆಚ್ಚಾಗಿ ವಜ್ರಗಳ ವ್ಯಾಪಾರ ನಡೆಯುತ್ತೆ. ಈ ರೀತಿ ಸುಮಾರು 19.29 ಲಕ್ಷ ಕೋಟಿ GDPಯೊಂದಿಗೆ ಈ ರಾಜ್ಯವು ನಮ್ಮ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ಇದೆ. ಗುಜರಾತ್ನಲ್ಲಿ ಮುಖ್ಯವಾದ ಆದಾಯವು ಕೃಷಿಯಿಂದ ಬರುತ್ತೆ. ಇಲ್ಲಿ ಹೆಚ್ಚಾಗಿ ಹತ್ತಿ ಮತ್ತು ತಂಬಾಕನ್ನು ಬೆಳೀತಾರೆ. ಕಡಲೆಕಾಯಿ ಮತ್ತು ಬಾದಾಮಿಯನ್ನು ಕೂಡ ಬೆಳೀತಾರೆ. ಅದೇ ರೀತಿ ಈ ರಾಜ್ಯಕ್ಕೆ ಹೆಚ್ಚಾಗಿ ಪ್ರವಾಸೋದ್ಯಮದಿಂದ ಲಾಭ ಬರುತ್ತೆ. ಮಹಾತ್ಮ ಗಾಂಧೀಜಿ ಜನಿಸಿದ ಸ್ಥಳ ಗುಜರಾತ್. ಇವರ ಜೊತೆ ಆರ್ಯ ಸಮಾಜವನ್ನು ಸ್ಥಾಪಿಸಿದ ಮಹರ್ಷಿ ದಯಾನಂದ ಸರಸ್ವತಿಯವರು ಹುಟ್ಟಿದ್ದು ಕೂಡ ಗುಜರಾತ್ನಲ್ಲೇ. ಈ ರಾಜ್ಯದಿಂದ ಭಾರತಕ್ಕೆ ಅನೇಕ ಮಹಾನ್ ವ್ಯಕ್ತಿಗಳು ಸಿಕ್ಕಿದ್ದಾರೆ. ಭಾರತದ ಅತಿದೊಡ್ಡ ಧನವಂತರಾದ ಗೌತಮ್ ಅದಾನಿ, ಮುಖೇಶ್ ಅಂಬಾನಿ, ಜಮ್ಶೆಡ್ಜಿ ಟಾಟಾ ಇವರೆಲ್ಲರೂ ಗುಜರಾತ್ಗೆ ಸೇರಿದವರು. ಗುಜರಾತ್ಗೆ ನೀವೇನಾದರೂ ಹೋದರೆ ಸಬರ್ಮತಿ ಆಶ್ರಮಕ್ಕೆ ಭೇಟಿ ನೀಡಿ. ಅದರೊಂದಿಗೆ ಪಟೇಲ್ ಮ್ಯೂಸಿಯಂ, ತೀನ್ ದರ್ವಾಜನಂತಹ ಸ್ಥಳಗಳನ್ನು ನೋಡಲು ಮರಿಬೇಡಿ. ಈಗ ಉತ್ತರ ಪ್ರದೇಶ್ ಬಗ್ಗೆ ತಿಳಿಯೋಣ. ಕೆಲವು ವರ್ಷಗಳಿಂದ ಉತ್ತರ ಪ್ರದೇಶ್ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಈ ರಾಜ್ಯವು ವೇಗವಾಗಿ ಬೆಳೀತಿದೆ. ಉತ್ತರ ಪ್ರದೇಶವನ್ನು ಭಾರತದ ಹೃದಯ ಅಂತ ಕರೆದ್ರೆ ತಪ್ಪಾಗಲ್ಲ. ಏಕೆಂದರೆ ಇಲ್ಲಿ ಪವಿತ್ರವಾದ ನದಿಗಳು, ಧಾರ್ಮಿಕ ಸ್ಥಳಗಳು, ಪುರಾತನವಾದ ದೇವಾಲಯಗಳು ಮತ್ತು ತೀರ್ಥಯಾತ್ರೆ ಸ್ಥಳಗಳು ಕೂಡ ಇವೆ. ಸುಮಾರು 20 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಜ್ಯವಾಗಿದೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಇದನ್ನು ನವಾಬರ ನಗರ ಅಂತ ಕೂಡ ಕರೀತಾರೆ. ಇದು ಭಾರತದಲ್ಲಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ರಾಜ್ಯಗಳಲ್ಲಿ ಒಂದು. ಲಕ್ನೋದಲ್ಲಿ ಸುಮಾರು 9,000 CCTV ಕ್ಯಾಮ್ರಾಗಳಿವೆ. ಭಾರತದ ಯಾವ ನಗರದಲ್ಲೂ ಕೂಡ ಇಷ್ಟು CCTV ಕ್ಯಾಮ್ರಾಗಳು ಇಲ್ಲ. ವಿಸ್ತೀರ್ಣದ ಪರವಾಗಿ ಭಾರತದಲ್ಲೇ 4ನೇ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ್. ಪ್ರತಿ ವರ್ಷ ಈ ರಾಜ್ಯವು ಕೃಷಿ ಉತ್ಪಾದನೆಯಿಂದ ಉತ್ತಮ ಲಾಭಗಳನ್ನು ಗಳಿಸುತ್ತಿದೆ. ಟೂರಿಸಂನಿಂದ ಕೂಡ ಸಾಕಷ್ಟು ಲಾಭ ಬರುತ್ತೆ. ಸುಮಾರು 19.77 ಲಕ್ಷ ಕೋಟಿ GDPಯಿಂದ ನಮ್ಮ ಪಟ್ಟಿಯಲ್ಲಿ ಇದು 4ನೇ ಸ್ಥಾನದಲ್ಲಿ ಇದೆ. ಪ್ರಪಂಚದಾದ್ಯಂತ ಫೇಮಸ್ ಆದ ತಾಜ್ ಮಹಲ್ ಉತ್ತರ ಪ್ರದೇಶನ ಆಗ್ರಾದಲ್ಲಿ ಇದೆ. ಇಲ್ಲಿಗೆ ದೇಶ ವಿದೇಶಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ಬರ್ತಾರೆ. ಒಂದು ಕಾಲದಲ್ಲಿ ಈ ನಗರ ಲಂಡನ್ಗಿಂತ ಕೂಡ ಶ್ರೀಮಂತವಾಗಿತ್ತು. ಪ್ರಪಂಚದಲ್ಲಿ ಅತಿ ದೊಡ್ಡ ಉತ್ಸವ ಕುಂಭಮೇಳ ಪ್ರಾರಂಭ ಆಗೋದು ಇಲ್ಲೇ. ಉತ್ತರ ಪ್ರದೇಶನ ಪ್ರಯಾಗ್ನಲ್ಲಿ ಇತ್ತೀಚೆಗೆ ನಡೆದ ಕುಂಭಮೇಳದಲ್ಲಿ ಸುಮಾರು 50 ಕೋಟಿಗಿಂತ ಹೆಚ್ಚು ಜನರು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಭಾರತದ 15 ಪ್ರಧಾನಮಂತ್ರಿಗಳಲ್ಲಿ 7 ಜನ ಈ ರಾಜ್ಯಕ್ಕೆ ಸೇರಿದವರೇ.
ಅದಕ್ಕಾಗಿಯೇ ಪ್ರಯಾಗನ್ನ ಪ್ರಧಾನಮಂತ್ರಿಗಳ ನಗರ ಅಂತ ಕೂಡ ಕರೀತಾರೆ. ಈಗ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋಣ. ನಮ್ಮ ಕರ್ನಾಟಕ ಸುಂದರವಾದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವ ರಾಜ್ಯ. ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕೆ ಒಂದು ವಿಶೇಷ ಸ್ಥಾನ ಇದೆ. ಇದು ಭಾರತದಲ್ಲಿ 6ನೇ ಅತಿದೊಡ್ಡ ರಾಜ್ಯ, ಜನಸಂಖ್ಯೆ ಪರವಾಗಿ 8ನೇ ಅತಿದೊಡ್ಡ ರಾಜ್ಯ. 1956 ನವೆಂಬರ್ 1ರಂದು ನಮ್ಮ ರಾಜ್ಯ ರಚನೆಯಾಗುತ್ತೆ. ಪ್ರಾರಂಭದಲ್ಲಿ ಮೈಸೂರು ರಾಜ್ಯ ಅಂತ ಇತ್ತು. ನಂತರ 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡುತ್ತಾರೆ. ಇನ್ನು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಭಾರತದಲ್ಲಿ ಶ್ರೀಮಂತ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು. ಇದು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುವ ನಗರಗಳಲ್ಲಿ ಕೂಡ ಒಂದು. ನಮ್ಮ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ. ಇಲ್ಲಿ ವಿಶೇಷ ಏನು ಗೊತ್ತಾ, ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದಿರುವ ರೀತಿ ಅತಿ ಹೆಚ್ಚು ಭಾಷೆಗಳನ್ನು ಕೂಡ ಮಾತಾಡ್ತಾರೆ. ಬೆಂಗಳೂರಿನಲ್ಲಿ ಮಾತಾಡದೇ ಇರುವ ಭಾಷೆ ಯಾವುದೂ ಇಲ್ಲ, ಎಲ್ಲ ಭಾಷೆಗಳನ್ನು ಮಾತಾಡ್ತಾರೆ. ಕರ್ನಾಟಕದಲ್ಲಿ ಮುಖ್ಯವಾಗಿ IT ಕ್ಷೇತ್ರದಿಂದ ಹೆಚ್ಚಿನ ಲಾಭಗಳು ಬರುತ್ತೆ. ನಮ್ಮ ಬೆಂಗಳೂರು ದಿನ ದಿನಕ್ಕೆ IT ಕ್ಷೇತ್ರದಿಂದ ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತಿದೆ. ನಮ್ಮ ಬೆಂಗಳೂರಿನ ಇನ್ನೊಂದು ವಿಶೇಷ ಏನು ಗೊತ್ತಾ, ಪ್ರಪಂಚದಲ್ಲೇ 6ನೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವ ನಗರ ನಮ್ಮ ಬೆಂಗಳೂರು. ಸುಮಾರು 19.78 ಲಕ್ಷ ಕೋಟಿ ರೂಪಾಯಿಗಳಿಂದ ಈ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಇದೆ. ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾದ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಇವೆ. $250 ಬಿಲಿಯನ್ GDPಯೊಂದಿಗೆ ನಮ್ಮ ಭಾರತದ ಆರ್ಥಿಕತೆಗೆ ಇದು ತುಂಬ ಸಹಾಯ ಮಾಡ್ತಿದೆ. ಇನ್ನು ನಮ್ಮ ಬೆಂಗಳೂರಿನಲ್ಲಿ ಶ್ರೀಮಂತರಿಗೇನೂ ಕೊರತೆ ಇಲ್ಲ, ಅದರಲ್ಲೂ ಲೋಕಲ್ ಶ್ರೀಮಂತರು ತುಂಬಾನೇ ಜಾಸ್ತಿ ಅಲ್ವಾ. ಈಗ ತಮಿಳುನಾಡಿನ ಬಗ್ಗೆ ತಿಳಿಯೋಣ. ತಮಿಳುನಾಡು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ದೃಷ್ಟಿಯಿಂದ ಮುಖ್ಯವಾದ ರಾಜ್ಯ ಆಗಿದೆ. ತಮಿಳುನಾಡಿನ ಇತಿಹಾಸವು ತುಂಬ ಪುರಾತನವಾದದ್ದು. ಸುಂದರವಾದ ಪ್ರವಾಸಿ ತಾಣಗಳನ್ನು ಹೊಂದಿರುವ ರಾಜ್ಯ ಕೂಡ. ಈ ರಾಜ್ಯಕ್ಕೆ ಪ್ರವಾಸಿಗರು ತುಂಬ ಜನ ಬರ್ತಾರೆ. ಮೀನಾಕ್ಷಿ ದೇವಾಲಯ, ಕನ್ಯಾಕುಮಾರಿ, ಊಟಿಯಂತಹ ಸ್ಥಳಗಳು ಇಲ್ಲಿ ಪ್ರಸಿದ್ಧಿಯಾಗಿವೆ. ಈ ರಾಜ್ಯ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಉಗಮವಾಯಿತು ಅಂತ ಇತಿಹಾಸವು ಹೇಳುತ್ತೆ. ಇನ್ನು ತಮಿಳುನಾಡಿನ ರಾಜಧಾನಿ ಚೆನ್ನೈ, ಇದು ನಮ್ಮೆಲ್ಲರಿಗೂ ಗೊತ್ತು. ಇಲ್ಲೂ ಸಹ IT ಕ್ಷೇತ್ರವು ಅಭಿವೃದ್ಧಿಯಾಗ್ತಿದೆ. ಅದೇ ರೀತಿ ತಮಿಳುನಾಡು ಸುಮಾರು 20.7 ಲಕ್ಷ ಕೋಟಿ GDPಯಿಂದ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಇನ್ನು ಭಾರತದಲ್ಲಿ 17 ದೊಡ್ಡ ಫ್ಯಾಕ್ಟರಿಗಳು ತಮಿಳುನಾಡಿನಲ್ಲಿ ಸ್ಥಾಪನೆಯಾಗಿರೋದ್ರಿಂದ ತಮಿಳುನಾಡನ್ನು ಭಾರತದ ಕಾರ್ಖಾನೆ ಅಂತ ಕರೀತಾರೆ. ಈ ರಾಜ್ಯವನ್ನು ಭಾರತದ ಜವಳಿ ಕೇಂದ್ರ ಅಂತ ಕೂಡ ಕರೀತಾರೆ, ಏಕೆಂದರೆ ಇಲ್ಲಿ ಜವಳಿ ಉದ್ಯಮಗಳು ಹೆಚ್ಚಾಗಿವೆ. ಭಾರತದಲ್ಲಿ ಮೊಬೈಲ್ನ ಬಿಡಿ ಭಾಗಗಳು 35% ತಮಿಳುನಾಡಿನಲ್ಲಿ ಉತ್ಪತ್ತಿಯಾಗುತ್ತೆ. ಇನ್ನು ನಮ್ಮ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಮಹಾರಾಷ್ಟ್ರ. ಭಾರತದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರ. ದೇಶದ GDPಯಲ್ಲಿ 20% ಮಹಾರಾಷ್ಟ್ರದಿಂದಲೇ ಬರುತ್ತೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಮುಂಬೈಯನ್ನು ಭಾರತದ ಆರ್ಥಿಕ ರಾಜಧಾನಿ ಅಂತ ಕರೀತಾರೆ, ಏಕೆಂದರೆ ಇಲ್ಲಿ ಹಣದ ಮಳೆನೇ ಸುರಿಯುತ್ತೆ. ಮಹಾರಾಷ್ಟ್ರದ GDP 31 ಲಕ್ಷ ಕೋಟಿ ರೂಪಾಯಿಗಳು. ಮಹಾರಾಷ್ಟ್ರದಿಂದ ಹೆಚ್ಚಿನ ಎಕ್ಸ್ಪೋರ್ಟ್ ನಡೆಯುತ್ತೆ. ಇಲ್ಲಿ ಅತಿದೊಡ್ಡ ಕಾರ್ಖಾನೆಗಳು, ವ್ಯಾಪಾರ ಕೇಂದ್ರಗಳು ಮತ್ತು ಬಾಲಿವುಡ್ ಸಹ ಇಲ್ಲೇ ಇದೆ. ನಮ್ಮ ಭಾರತ ದೇಶದ ಅನೇಕ ಕೋಟ್ಯಾಧಿಪತಿಗಳು ಮಹಾರಾಷ್ಟ್ರದಲ್ಲೇ ವಾಸ ಮಾಡ್ತಿದ್ದಾರೆ. ಇಲ್ಲಿ ಆಟೋಮೊಬೈಲ್ ಉದ್ಯಮ ಮತ್ತು ಜವಳಿ ಉದ್ಯಮ ಚೆನ್ನಾಗಿ ನಡೆಯುತ್ತೆ. ಮರ್ಸಿಡೀಸ್ ಬೆನ್ಸ್, ಟಾಟಾ ಮೋಟಾರ್ಸ್ ಮತ್ತು ಬಜಾಜ್ನಂತಹ ಕಾರ್ ಕಂಪನಿಗಳು ಇಲ್ಲೇ ಇವೆ. ಆದರೆ ಇಲ್ಲಿ 24% ಜನ ಕೃಷಿಯನ್ನೇ ಮಾಡ್ತಿದ್ದಾರೆ. ಇನ್ನು ಏಷ್ಯಾದಲ್ಲಿ ಅತ್ಯಂತ ಪುರಾತನವಾದ ಸ್ಟಾಕ್ ಎಕ್ಸ್ಚೇಂಜ್ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲೇ ಇದೆ. ನಮ್ಮ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳು, ವಿಭಿನ್ನವಾದ ಸಂಸ್ಕೃತಿಗಳು, ಸಂಪ್ರದಾಯಗಳು, ವಿಭಿನ್ನವಾದಂಥ ಜನರು ಕೂಡ ಇದ್ದಾರೆ. ಆದರೆ ದೇಶದ ವಿಷಯಕ್ಕೆ ಬಂದರೆ ಮಾತ್ರ ಎಲ್ಲರೂ ಒಂದೇ. ಎಲ್ಲರೂ ಹೇಳುವ ವಿಷಯ ಒಂದೇ, ಒಂದೇ ಮಾತರಂ, ಜೈ ಹಿಂದ್ ಅಂತ.